ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲುಗಾರರಾಗುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಉಂಟಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎನ್ನುವ ಈ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 10ನೇ ಅಧ್ಯಾಯ 16ನೇ ವಚನ. 1 ಕೊರಿಂಥ 10:16. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸಿದ್ದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ಶಕ್ತರಾಗುವಂತೆ ಪರಲೋಕದಲ್ಲಿ ನಮ್ಮ ತಂದೆಯು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ತಾನೇ ಬೋಧಕನಾಗಿರುವಲ್ಲಿ ಆತನು ನಮಗೆ ಬೋಧಿಸಿ ಆತನು ನಮ್ಮನ್ನು ಇನ್ನೂ ಹೆಚ್ಚಾಗಿ ಪರಿಶುದ್ಧತೆಯಲ್ಲಿ ಸ್ಥಾಪಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈಗ ನಾವು ಓದುವಂಥ ಈ ದೇವರ ವಾಕ್ಯದ ಭಾಗ ಇದು ನಮ್ಮನ್ನು ಉತ್ತೇಜಿಸುವಂಥ ವಾಕ್ಯವೂ ಮತ್ತು ಎಚ್ಚರಿಸುವಂಥ ವಾಕ್ಯವೂ ಆಗಿದೆ. ಈ ವಾಕ್ಯ ಭಾಗದಲ್ಲಿ ಅಂದರೆ 1 ಕೊರಿಂಥ 10ನೇ ಅಧ್ಯಾಯದ 14ನೇ ವಚನದಿಂದ 22 ವಚನಗಳ ತನಕ ಅಥವಾ ಹೆಚ್ಚು ಕಡಿಮೆ ಈ ಸಂಪೂರ್ಣ ಅಧ್ಯಾಯ ನಮ್ಮನ್ನು ಅನೇಕ ವಿಷಯಗಳಲ್ಲಿ ಎಚ್ಚರಿಸುವಂಥ ಅಧ್ಯಾಯ. ಅದರಲ್ಲೂ ವಿಶೇಷವಾಗಿ ಕರ್ತನ ಪಂಕ್ತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 14ನೇ ವಚನದಿಂದ 22ನೇ ವಚನದವರೆಗೂ ಕರ್ತನ ಪಂಕ್ತಿಯ ವಿಚಾರದಲ್ಲಿ ನಾವು ಪಾಲು ತೆಗೆದುಕೊಳ್ಳುವ ಈ ಭಾಗದಲ್ಲಿ ನಮ್ಮನ್ನು ಎಚ್ಚರಿಸಿ ಸರಿಪಡಿಸುವಂಥ ವಾಕ್ಯದ ಭಾಗ. ಇಲ್ಲಿ ನಾವು ಯಾವುದರಲ್ಲಿ ಇರಬೇಕು, ಯಾವುದರಲ್ಲಿ ಇರಬಾರದು, ಯಾವುದರಲ್ಲಿ ಗುರುತಿಸಿಕೊಳ್ಳಬೇಕು, ಯಾವುದರಲ್ಲಿ ಗುರುತಿಸಿಕೊಳ್ಳಬಾರದು, ಯಾವುದರೊಳಗೆ ನಮ್ಮ ಕೈ ಇರಬೇಕು, ಯಾವುದರೊಳಗೆ ನಮ್ಮ ಕೈ ಇರಬಾರದು, ಹೀಗೆ ನಮಗೆ ತಕ್ಕ ವಿವೇಚನೆಯನ್ನು ಬೋಧಿಸುವಂಥ ವಾಕ್ಯದ ಭಾಗ. 16ನೇ ವಚನದಲ್ಲಿ ಈಗಾಗಲೇ ನಾವು ಓದಿದ್ದೇವೆ. ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಮುಂದುವರೆದು ಅದು ಹಾಗೆ ಹೇಳ್ತದೆ, ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಕ್ರಿಸ್ತನ ರಕ್ತದಲ್ಲಿಯೂ ಕ್ರಿಸ್ತನ ದೇಹದಲ್ಲಿಯೂ ಪಾಲುಗಾರರು. ಮುಂದುವರೆದ 17ನೇ ವಚನದಲ್ಲಿ ಹೇಳುವಂತ ಇನ್ನೊಂದು ಸೊಗಸಾದ ಮಾತು, ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕವಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ. ಒಂದೇ ರೊಟ್ಟಿಯನ್ನು ಮುರಿದು ತಿನ್ನುವುದರಿಂದ ಅನೇಕರಾಗಿರುವ ನಾವು ಸಕಲರು ಒಂದೇ ದೇಹದಂತೆ ನಾವಿದ್ದೇವೆ ಎಂಬುದನ್ನು ಸೂಚಿಸ್ತದೆ. ಕಾರಣ ಒಂದೇ ರೊಟ್ಟಿಯನ್ನು ಹಂಚಿಕೊಂಡು ತಿಂದವರು. ಯೇಸುಕ್ರಿಸ್ತನೆಂಬ ದೇಹ, ಯೇಸುಕ್ರಿಸ್ತನೆಂಬ ರೊಟ್ಟಿಯನ್ನು ನಾವು ಹಂಚಿಕೊಂಡು ತಿನ್ನೋದ್ರಿಂದ ನಾವು ಒಂದೇ ದೇಹದವರು. ಇಲ್ಲಿ ಹಾಗಾದರೆ ನಾವು ದೇವರ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡಿದರ ನಿಮಿತ್ತವಾಗಿ ಯೇಸುಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರು ಮತ್ತು ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದರಲ್ಲಿ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರು. ಇಲ್ಲಿ ಇದು ನಮ್ಮನ್ನ ಮುಂದೆ ಎಚ್ಚರಿಸಿ ಮಾತನಾಡುವಾಗ ವಿಧ ವಿಧ ಪಾತ್ರೆ, ವಿಧ ವಿಧ ಪಂಕ್ತಿಗಳನ್ನ ತೋರಿಸ್ತದೆ. ವಿಶೇಷವಾಗಿ 21ನೇ ವಚನಕ್ಕೆ ಬರುವಾಗ, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ, ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ದೇವರಿಗೆ ಸ್ತೋತ್ರ. ಹಾಗಾದರೆ ನಾವು ತೆಗೆದುಕೊಳ್ಳುವ ಪಾತ್ರೆ, ನಾವು ಕರ್ತನ ಮೇಜಿಗೆ ಬರುವಾಗ ನಾವು ತೆಗೆದುಕೊಳ್ಳುವ ಪಾತ್ರೆ ಇದು ಕರ್ತನ ಪಾತ್ರೆ ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಕಾರಣ ನಾವು ಕರ್ತನ ಪಾತ್ರೆ, ದೆವ್ವಗಳ ಪಾತ್ರೆ ಎರಡರಲ್ಲಿ ನಾವು ಬೆರೆತು ಹೋಗಬಾರ್ದು ಎಂಬುದಾಗಿ ಇದು ನಮ್ಮನ್ನು ಎಚ್ಚರಿಸ್ತದೆ. ಯಾವುದಾದ್ರು ಒಂದು ಪಾತ್ರೆ ಅದು ಕರ್ತನ ಪಾತ್ರೆ ಮತ್ತು ಪಂಕ್ತಿ, ನಾವು ಊಟ ಮಾಡುವಂಥ ಪಂಕ್ತಿ, ಅಲ್ಲಿ ಸಹ 2 ಪಂಕ್ತಿ ಇದೆ, ಕರ್ತನ ಪಂಕ್ತಿ, ದೆವ್ವಗಳ ಪಂಕ್ತಿ. ಇವುಗಳೊಳಗೆ ಒಂದರಲ್ಲೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಇದು ವಿವೇಚನೆಗೆ ಸಂಬಂಧಪಟ್ಟ ವಿಷಯ. ದೇವರು ನಮಗೆ ಕೃಪೆ ಮಾಡಿ ಒದಗಿಸಿದ ಕಾರ್ಯಗಳಲ್ಲಿ ದೇವರು ನಮ್ಮನ್ನು ಸನ್ಮಾನಿಸಿ ಒದಗಿಸಿರುವ ಆ ಶ್ರೇಷ್ಠತೆಗಳಲ್ಲಿ ನಾವು ಜಾರಿ ಬೀಳದಂತೆ
ಕರ್ತನಿಗೆ ಸಂಬಂಧಪಟ್ಟ ವಾದುಗಳಲ್ಲಿಯೇ ನಾವು ನಿಲ್ಲುವಂತೆ ತಕ್ಕ ವಿವೇಚನೆಯನ್ನು ಹೊಂದಿದವರಾಗಿ ಕರ್ತನ ಪಾತ್ರೆ, ಕರ್ತನ ಪಂಕ್ತಿಗೆ ನಾವು ಹೆಚ್ಚು ಮಾನ್ಯತೆಯನ್ನು ಕೊಡಬೇಕಾಗಿದೆ. ಇಲ್ಲಿ ತಪ್ಪಿದರೆ 22ನೇ ವಚನದಲ್ಲಿ ನಮ್ಮನ್ನು ಹೀಗೆ ಎಚ್ಚರಿಸ್ತದೆ, ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ. ಹಾಗಾದರೆ ಏರುಪೇರು ಮಾಡುವುದಾದರೆ, ಕರ್ತನ ಪಂಕ್ತಿಯನ್ನು ಬಿಟ್ಟು ದೆವ್ವಗಳ ಪಂಕ್ತಿಗೆ ಹೋಗುವುದಾದರೆ, ಕರ್ತನ ಪಾತ್ರೆಯನ್ನು ಬಿಟ್ಟು ದೆವ್ವಗಳ ಪಾತ್ರೆಗೆ ಹೋಗುವುದಾದರೆ, ಅಥವಾ ಎರಡನ್ನು ಕಲಬೆರಕೆ ಮಾಡುವ ಜನಾಂಗದವರಾಗಿದ್ದರೆ, ವಾಕ್ಯ ಕರ್ತನನ್ನ ಇಲ್ಲಿ ಹೇಳ್ತದೆ, ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ. ದೇವರ ಕೋಪಕ್ಕೆ ನಾವು ಗುರಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಆತನು ಮುಂದೆ ಬರೀತಾನೆ, ಆತನಿಗಿಂತಲೂ ನಾವು ಬಲಿಷ್ಠರೇನು? ದೇವರೆದುರು ನಾವು ಬಲಿಷ್ಠರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ತಗ್ಗಿಸಿಕೊಂಡು ದೀನತೆಯಿಂದ ನಡಿಬೇಕು. ಆತನು ಸೃಷ್ಟಿಕರ್ತನು, ನಾವು ಸೃಷ್ಟಿ. ಆದುದರಿಂದ ಎಂದೂ ನಾವು ಸೃಷ್ಟಿಕರ್ತನಿಗಿಂತ ಮಿಗಿಲಾಗಿ ಏರುವುದಕ್ಕೆ ಸಾಧ್ಯವೇ ಇಲ್ಲ. ಆತನು ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಜೀವಿಸುತ್ತಿದ್ದೇವೆ ಅಷ್ಟೇ. ಹಾಗಾಗಿ ಆತನಿಗೆ ತಗ್ಗಿ ವಿಧೇಯರಾಗಿ ನಾವು ಹೋಗಲೇಬೇಕು. ಆದುದರಿಂದ ದೇವರ ಸ್ತೋತ್ರ ಮಾಡಿ ನಾವು ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರು, ಮತ್ತು ನಾವು ರೊಟ್ಟಿಯಲ್ಲಿ ಮುರಿದು ತಿನ್ನುವಾಗ ಕ್ರಿಸ್ತನ ದೇಹದಲ್ಲಿ ನಾವು ಪಾಲುಗಾರರು. ಇದನ್ನು ಬಹಳ ಸನ್ಮಾನಿಸಿ ದೇವರನ್ನು ರೇಗಿಸುವವರಲ್ಲ, ದೇವರ ಕೃಪೆಗೆ ಪಾಲುಗಾರರಾಗುವುದಕ್ಕೆ. ಮುಂದಿನ ಅಧ್ಯಾಯಕ್ಕೆ ನಾವು ಬಂದರೆ ಗೊತ್ತಾಗ್ತದೆ. ಮುಂದಿನ ಅಧ್ಯಾಯದಲ್ಲಿ ಹೀಗೆ ಬರ್ತದೆ, ನಾವು ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಮತ್ತು ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವುದರಿಂದ ಆಗುವಂತ ಸಂಭವಗಳನ್ನಲ್ಲಿ ಹೇಳ್ತಾನೆ. 1 ಕೊರಿಂಥ 11:30, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು, ರೋಗಿಗಳಾಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ಕರ್ತನ ಪಂಕ್ತಿಯಲ್ಲಿ ನಾವು ವ್ಯತ್ಯಾಸವಾಗಿ ನಡ್ಕೊಂಡ್ರೆ 3 ಸಂಭವಗಳನ್ನ ಬರೀತಾನೆ. 1, ಬಹುಮಂದಿ ಬಲಹೀನರಾಗಿದ್ದಾರೆ. 1, ಎರಡನೇದಾಗಿ ರೋಗಿಗಳಾಗಿದ್ದಾರೆ. ಮೀರಿದ್ರೆ ಬಹುಮಂದಿ ಸತ್ತಿದ್ದಾರೆ. ಹಾಗಾದರೆ ಒಂದು ವೇಳೆ ನಾವು ಯೋಚಿಸುತ್ತಾದ್ರೆ, ಹಾಗಾದರೆ ನಾವು ಅಯೋಗ್ಯವಾಗಿ ಕರ್ತನ ದೇಹ ರಕ್ತಗಳನ್ನ ಸ್ವೀಕರಿಸದೆ, ಕರ್ತನ ದೇಹ ರಕ್ತ ಎನ್ನುವಂಥ ವಿವೇಚನೆಯೊಂದಿಗೆ ನಾವೇ ಪರೀಕ್ಷಿಸಿಕೊಂಡವರಾಗಿ, ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಂಡವರಾಗಿ ಈ ಪಂಕ್ತಿಯಲ್ಲಿ ನಾವು ಪಾಲು ತೆಗೆದುಕೊಂಡ್ರೆ, ನಾನಂತೇನೆ ದೃಢವಾಗಿ ಬಲಹೀನತೆಗೆ ಬದಲಾಗಿ ದೇವರು ನಮ್ಮನ್ನು ಬಲಪಡಿಸುವ ದೇವರು, ರೋಗಕ್ಕೆ ಬದಲಾಗಿ ನಮಗೆ ಒಳ್ಳೆ ಆರೋಗ್ಯ ಕೊಡುವ ದೇವರು, ಮರಣಕ್ಕೆ ಬದಲಾಗಿ ನಮಗೆ ಜೀವವನ್ನ ಕರುಣಿಸುವ ದೇವರು, ಆಯುಷ್ಯನ ಕರುಣಿಸುವ ದೇವರು. ಪ್ರೇರೆ, ನಮಗಾಗಿ ಕರ್ತನಾದ ಯೇಸು ತನ್ನ ಅಮೂಲ್ಯವಾದ ದೇಹ ರಕ್ತಗಳನ್ನೇ ಕೊಂಡದಕ್ಕೆ ನಾವು ಜೀವಮಾನವೆಲ್ಲ ಆತನನ್ನು ಸನ್ಮಾನಿಸುವುದಕ್ಕೆ ದೇವರಾತ್ಮನು ಯಾವಾಗಲೂ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಕರ್ತನಾದ ಯೇಸುವೇ, ನಿನ್ನನ್ನು ನೀನು ಎಷ್ಟು ತ್ಯಾಗಪೂರ್ವಕವಾಗಿ ನಮ್ಮನ್ನು ಸನ್ಮಾನಿಸಿ ನಿನ್ನ ದೇಹವನ್ನು ಸಮರ್ಪಿಸಿಕೊಂಡು ನಿನ್ನ ರಕ್ತವನ್ನು ಸುರಿಸಿದೆಯಲ್ಲ. ಹಾಗಾದರೆ ಕರ್ತನೇ, ನಾವೀಗಾಗಲೇ ಓದಿಕೊಂಡ ವಾಕ್ಯದ ಪ್ರಕಾರ ನಾವು ದೇವಸ್ತೋತ್ರ ಮಾಡಿ ನಿನ್ನ ಪಾತ್ರೆಯಲ್ಲಿ ಪಾನ ಮಾಡುವಾಗ ನಿನ್ನ ರಕ್ತದಲ್ಲಿ ಪಾಲುಗಾರಾಗಿದ್ದೇವೆ ಎಂಬುದಕ್ಕೂ, ನಾವು ರೊಟ್ಟಿಯನ್ನು ಮುರಿದು ತಿನ್ನುವಾಗ ನಿನ್ನ ದೇಹದಲ್ಲಿ ಪಾಲುಗಾರಾಗಿದ್ದೇವೆ ಎಂಬುದನ್ನು ಸೂಚಿಸುವಂಥ ಕಾರ್ಯವನ್ನು ನಾವು ಯೋಗ್ಯ ರೀತಿಯಲ್ಲಿ ಮಾಡಲಿಕ್ಕಾಗುವಂತೆ ಕಲಿಸು ದೇವರೇ. ನಾವು ಯಾವಾಗಲೂ ಕರ್ತನ ಪಂಕ್ತಿಯಲ್ಲಿರುವುದಕ್ಕೂ, ಯಾವಾಗಲೂ ಕರ್ತನ ಪಾತ್ರೆಯನ್ನು ಹಿಡಿದು ಅದರಲ್ಲಿ ಸೇವಿಸುವುದಕ್ಕೂ ನಮಗೆ ಕಲಿಸು. ನಿನ್ನನ್ನು ನಾವು ರೇಗಿಸುವ ಜನರಾಗಬಾರ್ದಪ್ಪ ಕರ್ತನೆ. ಅಯೋಗ್ಯವಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು, ಅಯೋಗ್ಯವಾಗಿ ನಿನ್ನ ಪಂಕ್ತಿಯಲ್ಲಿ ನಾವಿರಬಾರದು. ಮತ್ತು ನಿನ್ನ ದೇಹ ರಕ್ತಗಳನ್ನು ಸ್ವೀಕರಿಸುವಾಗ ಇದು ಕರ್ತನಾದೇಶ್ವರಿ, ಇದು ನಿನ್ನ ದೇಹ ರಕ್ತ ಎನ್ನುವಂಥ ವಿವೇಚನೆಯೊಂದಿಗೆ ಇದನ್ನು ಮಾಡಲಿಕ್ಕೆ ಕೃಪೆಯನ್ನು ಅನುಗ್ರಹಿಸು. ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಂಡು ನಿನ್ನ ಮೇಜಿನಲ್ಲಿ ನಾವು ಕಾಣಿಸಿಕೊಳ್ಳೋದಕ್ಕೆ ನಮಗೆ ಬಲವನ್ನು ಅನುಗ್ರಹಿಸು. ಬಲಹೀನರು, ರೋಗಿಗಳು ಮತ್ತು ಸಾಯುವಂಥವರಾಗದೆ ಬದಲಾಗಿ ನಿನ್ನ ಕೃಪೆಯ ಕಟಾಕ್ಷನ ಹೊಂದಿದವರಾಗಿ ಬಲಗೊಂಡವರು, ನಿನ್ನಿಂದ ಆರೋಗ್ಯವನ್ನು ಪಡಕೊಂಡವರು, ಕರ್ತನೆ ನಿನ್ನಿಂದ ಜೀವವನ್ನು ಆಯುಷ್ಯನ ಹೊಂದಿಕೊಂಡವರು ಆಗಿರುವುದಕ್ಕೆ ನಿನ್ನ ದಯೆಯನ್ನು ನಮಗೆ ಅನುಗ್ರಹಿಸು. ಈ ವಾಕ್ಯಗಳು ನಮ್ಮನ್ನು ಇನ್ನೂ ಎಚ್ಚರಿಸಲಿ. ಇನ್ನೂ ಇವುಗಳನ್ನ ಓದಿ ಹೆಚ್ಚೆಚ್ಚಾಗಿ ನಮ್ಮನ್ನು ಕರ್ತನೆ ಸಿದ್ಧಪಡಿಸಿಕೊಳ್ಳುವುದಕ್ಕೆ, ನಮ್ಮನ್ನು ಸ್ಥಿರಪಡಿಸಿಕೊಳ್ಳುವುದಕ್ಕೆ, ಎಚ್ಚರಿಕೆಯನ್ನು ಪಡೆದುಕೊಳ್ಳುವುದಕ್ಕೆ ನೀನು ನಮಗೆ ದಯಮಾಡಿ ಬೋಧಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.